ದಯವಿಟ್ಟು ವಾಪಸ್ ಬಾ. ಪ್ಲೀಸ್ ಕಮ್ ಬ್ಯಾಕ್. ಪ್ಲೀಸ್ ಕಮ್ ಬ್ಯಾಕ್. ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ನಾನು ನಾಳೆ ಬರುತ್ತೇನೆ. ಐ ವಿಲ್ ಕಮ್ ಟುಮಾರೋ. ಐ ವಿಲ್ ಕಮ್ ಟುಮಾರೋ. ಅವರು ನಮ್ಮ ಜೊತೆ ಬರುತ್ತಾರೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ನಾಳೆ ಮಳೆ ಆಗಬಹುದು. ಇದು ಭವಿಷ್ಯತ್ ಕಾಲದಲ್ಲಿ ಹೇಳ್ತೇವಲ್ಲ, ಮಳೆ ಬರಬಹುದು. ಅದನ್ನೇ ಇಂಗ್ಲೀಷ್ನಲ್ಲಿ ಇಟ್ ಮೇ ರೈನ್ ಟುಮಾರೋ. ಇಟ್ ಮೇ ರೈನ್ ಟುಮಾರೋ. ನಾನು ಎಲ್ಲಿ ಕುಳಿತುಕೊಳ್ಳಬೇಕು ಅಂದರೆ ಯಾರಿಗಾದರೂ ಅತಿಥಿ ಮನೆಗೆ ಹೋದಾಗ ಕೇಳ್ತೀವಲ್ಲ, ವೇರ್ ಶುಡ್ ಐ ಸಿಟ್. ವೇರ್ ಶುಡ್ ಐ ಸಿಟ್. ನಾನು ಯಾರನ್ನು ಕೇಳಬೇಕು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಇದಕ್ಕೆ ಹೇಳಬೇಕು, ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ಆ ಮನೆ ತುಂಬ ಚಿಕ್ಕದು. ಇದಕ್ಕೆ ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ನೆಕ್ಸ್ಟ್, ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿ. ಚೇಂಜ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಸೆಟ್. ನೀನು ತುಂಬ ಬದಲಾಗಿದ್ದೀಯಾ. ಇದಕ್ಕೆ ಹೇಳ್ತೀವಿ, ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ನಾನು ನಿನಗೆ ಹೇಳುತ್ತೇನೆ. ನಾನು ನಿನಗೆ ಹೇಳುತ್ತೇನೆ. ಐ ವಿಲ್ ಟೆಲ್ ಯು. ಐ ವಿಲ್ ಟೆಲ್ ಯು. ನನಗೆ ಈ ಸ್ಥಳ ಗೊತ್ತು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ನೌ ದಿಸ್ ಪ್ಲೇಸ್. ಐ ನೌ ದಿಸ್ ಪ್ಲೇಸ್. ಅವನನ್ನು ಅಲ್ಲಿ ನಿಲ್ಲಿಸು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಸ್ಟಾಪ್ ಹಿಮ್ ದೇರ್. ಸ್ಟಾಪ್ ಹಿಮ್ ದೇರ್. ಈ ರೀತಿ ಮಾತನಾಡಬೇಡ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ, ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಇದನ್ನು ಮತ್ತೆ ಮಾಡಬೇಡ. ಅಂದರೆ ಒಂದು ಸಾರಿ ಏನಾದರೂ ತಪ್ಪಾಗಿದ್ದರೆ ಡೋಂಟ್ ಡೂ ದಿಸ್ ಅಗೇನ್ ಅಂತ ಹೇಳಬೇಕು. ಡೋಂಟ್ ದಿಸ್ ಅಗೇನ್. ನನಗೆ ನೀರಡಿಕೆಯಾಗಿದೆ ಅಥವಾ ಬಾಯಾರಿಕೆಯಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ನನಗೆ ಆಸಕ್ತಿ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗಾಡಿಯನ್ನು ನಿಧಾನವಾಗಿ ಓಡಿಸು. ಇದಕ್ಕೆ ಡ್ರೈವ್ ಸ್ಲೋಲಿ. ಡ್ರೈವ್ ಸ್ಲೋಲಿ. ಇದರ ಬಗ್ಗೆ ಯೋಚಿಸು. ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನನಗೆ ಏನಾದರೂ ತಿನ್ನಲು ಬಿಡಿ. ಹೊಟ್ಟೆಸು ಅದಾಗ ಕೇಳ್ತೀವಲ್ಲ ಹಾಗೆ. ಲೆಟ್ ಮೀ ಈಟ್ ಸಮಥಿಂಗ್. ಲೆಟ್ ಮೀ ಈಟ್ ಸಮಥಿಂಗ್. ನಾನು ಯಾರನ್ನು ಕೇಳಬೇಕು. ಇದಕ್ಕೆ ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನಾನು ಕುಳಿತುಕೊಳ್ಳಬೇಕು. ಇದಕ್ಕೆ ಐ ಹ್ಯಾವ್ ಟು ಸಿಟ್. ಐ ಹ್ಯಾವ್ ಟು ಸಿಟ್. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಆಮೇಲೆ ನನಗೆ ನೆನಪಿಸು.
ಆಮೇಲೆ ನನಗೆ ನೆನಪಿಸು. ರಿಮೈಂಡ್ ಮೀ ಲೇಟರ್. ರಿಮೈಂಡ್ ಮೀ ಲೇಟರ್. ನಾನು ಏನು ಮಾಡಲಿ? ಇದಕ್ಕೆ ಹೇಳಬೇಕು, ವಾಟ್ ಶುಡ್ ಐ ಡೂ? ವಾಟ್ ಶುಡ್ ಐ ಡೂ? ನೀವು ಹೇಗೆ ಬಂದಿರಿ? ನೀವು ಹೇಗೆ ಬಂದಿರಿ? ಹೌ ಡಿಡ್ ಯು ಕಮ್? ಹೌ ಡಿಡ್ ಯು ಕಮ್? ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನಿಮ್ಮ ತಿಳುವಳಿಕೆಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಪ್ರಶಂಸೆಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಎಲ್ಲರೂ ಕುಳಿತುಕೊಳ್ಳಿ. ಸಿಟ್ ಡೌನ್ ಎವ್ರಿಬಡಿ. ಸಿಟ್ ಡೌನ್ ಎವ್ರಿಬಡಿ. ನಾನು ಅದನ್ನು ಹೇಳೋ ಥರ ಮಾಡಬೇಡ. ನಾನು ಅದನ್ನು ಹೇಳೋ ಥರ ಮಾಡಬೇಡ. ಡೋಂಟ್ ಮೇಕ್ ಮೀ ಸೇ ಇಟ್. ಡೋಂಟ್ ಮೇಕ್ ಮೀ ಸೇ ಇಟ್. ಯಾವುದು ಹೆಚ್ಚು ಮುಖ್ಯ? ಇದಕ್ಕೆ ಹೇಳ್ತೀವಿ, ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಕೀಪ್ ಯುವರ್ ವರ್ಡ್. ಕೀಪ್ ಯುವರ್ ವರ್ಡ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ನಾನು ಮನೆಯಲ್ಲಿಯೇ ಇರುತ್ತೇನೆ. ಐ ವಿಲ್ ಸ್ಟೇ ಅಟ್ ಹೋಮ್. ಐ ವಿಲ್ ಸ್ಟೇ ಅಟ್ ಹೋಮ್. ನಾನು ಇಲ್ಲಿ ನಿಂತಿದ್ದೇನೆ. ನಾನಿಲ್ಲಿ ನಿಂತಿದ್ದೇನೆ. ಐ ಆಮ್ ಸ್ಟ್ಯಾಂಡಿಂಗ್ ಹರ್. ಐ ಆಮ್ ಸ್ಟ್ಯಾಂಡಿಂಗ್ ಹರ್. ನಾನು ಇಲ್ಲಿ ಇರೋದು ನಿನಗೋಸ್ಕರ. ಏನಾದರೂ ಬೇಜಾರಾದಾಗ ಹೇಳ್ತೀವಲ್ಲ ಆ ವಾಕ್ಯಗೆ ಐ ಆಮ್ ಹರ್ ಫಾರ್ ಯು. ಐ ಆಮ್ ಹರ್ ಫಾರ್ ಯು. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ನನ್ನ ಕೈಯಿಂದ ಇದು ಮಾಡೋಕ್ಕಾಗಲ್ಲ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಐ ಕಾಂಟ್ ಡೂ ದಿಸ್ ಅಂತ ಹೇಳ್ತೀವಿ. ಐ ಕಾಂಟ್ ಡೂ ದಿಸ್. ನೀವು ಇವಾಗ ಹೋಗಬಹುದು. ಯು ಕ್ಯಾನ್ ಗೋ ನೌ. ಯು ಕ್ಯಾನ್ ಗೋ ನೌ. ಈ ರೀತಿ ಮಾತನಾಡಬೇಡ. ಬೇಜಾರಾಗೋ ಥರ ಮಾತಾಡಬೇಡ ಅಂತೀವಲ್ಲ, ಅದನ್ನೇ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಅವಳು ಕೋಪಗೊಂಡಳು. ಅವಳು ಕೋಪಗೊಂಡಳು. ಸಿ ಗಾಟ್ ಆ್ಯಂಗ್ರಿ. ಸಿ ಗಾಟ್ ಆ್ಯಂಗ್ರಿ. ನೀನು ಇಲ್ಲಿಗೆ ಬರಬಹುದು. ಯು ಕ್ಯಾನ್ ಕಮ್ ಹರ್. ಯು ಕ್ಯಾನ್ ಕಮ್ ಹರ್. ಅವಳು ನಿನ್ನೆ ಬಂದಳು. ಅದನ್ನೇ ಇಂಗ್ಲೀಷ್ನಲ್ಲಿ ಸಿ ಹ್ಯಾಸ್ ಕಮ್ ಯೆಸ್ಟರ್ಡೇ. ಸಿ ಹ್ಯಾಸ್ ಕಮ್ ಯೆಸ್ಟರ್ಡೇ. ನನಗೆ ಇನ್ನಷ್ಟು ಹೇಳು. ನನಗೆ ಇನ್ನಷ್ಟು ಹೇಳು. ಟೆಲ್ ಮೀ ಮೋರ್. ಟೆಲ್ ಮೀ ಮೋರ್. ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಾನು ಅದನ್ನು ಹೇಳಿಲ್ಲ. ಇದಕ್ಕೆ ಹೇಳ್ತೀವಿ ಐ ಡಿಡಂಟ್ ಸೇ ದ್ಯಾಟ್. ಐ ಡಿಡಂಟ್ ಸೇ ದ್ಯಾಟ್. ಥ್ಯಾಂಕ್ ಯು.